ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಇನ್ನೇನು ಹತ್ರ ಬಂದೇ ಹೋಯ್ತು. ಭೀಮ್ ಅಮಾವಾಸ್ಯೆ, ಜ್ಯೋತಿರ್ಭೀಮೇಶ್ವರ ವ್ರತ. ಏನು ವ್ರತದ ಮಹತ್ವ ಎಲ್ರಿಗೂ ಗೊತ್ತಿದೆ. ಏನಕ್ಕೆ ಭೀಮ್ ಅಮಾವಾಸ್ಯೆ ಅಂತ ಕರೀತಾರೆ ಅದು ಸಹ ಗೊತ್ತಿದೆ. ಅವತ್ತು ಏನ್ ಮಾಡಬೇಕು ಅದು ಸಹ ಗೊತ್ತಿದೆ. ಆದರೂ ಸಹ ಅದರ ಮಹತ್ವವನ್ನ ಒಂದಿಷ್ಟು ಹೇಳ್ತಾ, ಈ ಒಂದು ಭೀಮ್ ಅಮಾವಾಸ್ಯೆಯಲ್ಲಿ ನೀವು ಈ ಸರಳ ಪರಿಹಾರವನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಗೆ ಬರುವಂತಹ ನೆಗೆಟಿವಿಟಿಗಳನ್ನ, ಮಾಟಮಂತ್ರ ದೋಷಗಳನ್ನ, ಕೃತಿಮ ದೋಷಗಳನ್ನ, ದೃಷ್ಟಿ ದೋಷಗಳನ್ನ, ಮನೆಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಶುದ್ಧವಾದ ವಾತಾವರಣವನ್ನ ಶುದ್ಧ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಈ ಕೆಲ ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ ಇಡೋದ್ರಿಂದ. ಯಾವುದು ಆ ವಸ್ತುಗಳು ಅದನ್ನೆಲ್ಲ ತುಂಬಾ ಸವಿವರವಾಗಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ನೀವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜ್ಯೋತಿರ್ಭೀಮೇಶ್ವರ ವ್ರತ. ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳ್ತಾ ಇದ್ದ ಹಾಗೆಯೇ ಭೀಮ್ ಅಮಾವಾಸ್ಯೆ ಅಂತ ಚಾಲ್ತಿಯಲ್ಲಿರುವಂತಹ ಮತ್ತೊಂದು ಹೆಸರು. ಈ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಬಂದ ಸಂದರ್ಭಕ್ಕೆ ಪುರಾಣಗಳ ಉಲ್ಲೇಖವನ್ನು ನೋಡಿದ ಸಂದರ್ಭದಲ್ಲಿ ಇವತ್ತಿನ ದಿವಸನೇ ಪಾರ್ವತಿಯ ತಪಸ್ಸನ್ನ ಪರಮೇಶ್ವರನು ಮೆಚ್ಚಿಕೊಂಡದ್ದು ಮತ್ತು ಮದುವೆಯನ್ನ ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಂಡಂತಹ ದಿವಸ ಅಂತ ಸಹ ಉಲ್ಲೇಖ ಬರುತ್ತೆ. ಆ ಪರ್ವತರಾಜನ ಪುತ್ರಿಯಾಗಿ, ಗಿರಿರಾಜನ ಪುತ್ರಿಯಾಗಿ ಜನಿಸಿದಂತಹ ಪಾರ್ವತಿ ಗಿರಿಜೆಯು ತನ್ನ ಪೂರ್ವಕಾಲದಲ್ಲಿ ದಾಕ್ಷಾಯಿಣಿಯಾಗಿದ್ದ ಸಂದರ್ಭದಲ್ಲಿ, ದಕ್ಷನ ಮಗಳಾಗಿ ದಾಕ್ಷಾಯಿಣಿ ಸತಿದೇವಿಯಾಗಿದ್ದ ಸಂದರ್ಭದಲ್ಲಿ ಪರಮೇಶ್ವರನನ್ನ ಮದುವೆ ಮಾಡಿಕೊಂಡು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ತನ್ನ ದೇಹ ತ್ಯಾಗವನ್ನು ಮಾಡಿದ ನಂತರ ಪುನಃ ಮರುಜನ್ಮವನ್ನ ಪಡೆದುಕೊಂಡು ಆ ಪೂರ್ವ ಜನ್ಮದಲ್ಲಿ ನಡೆದ ಘಟನೆ ಮತ್ತು ವೃತ್ತಾಂತದ ಆಧಾರದ ಮೇಲೆ ಈ ಜನ್ಮದಲ್ಲೂ ಸಹ ತನ್ನ ಮನಸ್ಥಿತಿಯನ್ನ ಪರಮೇಶ್ವರನ ಮೇಲೆ ಇಟ್ಟುಕೊಂಡು, ಯಾವ ರೀತಿಯಾಗಿ ಪರಮೇಶ್ವರನೇ ನನ್ನನ್ನ ಪರಮೇಶ್ವರನೇ ನನ್ನನ್ನ ಮದುವೆ ಮಾಡಿಕೊಳ್ಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಬೆಳೆದು ಪರಮೇಶ್ವರನ ಒಪ್ಪಿಸೋದಕ್ಕೋಸ್ಕರ ತಪಸ್ಸನ್ನ ಆಚರಣೆ ಮಾಡಿದಳೋ ಅಥವಾ ಯಾವ್ದಾದ್ರು ಒಂದು ಕ್ರಿಯೆಯನ್ನು ಮಾಡಿದಳೋ, ಆ ಕ್ರಿಯೆಯನ್ನು ಮೆಚ್ಚಿ ಒಪ್ಪಿಕೊಂಡಂತಹ ದಿವಸ ಈ ದಿವಸ. ಹಾಗಾಗಿ ಇದು ಪಾರ್ವತಿ ಪರಮೇಶ್ವರರು ಪುನಃ ಮಿಲನವಾದಂತಹ, ಸಂಧಿಸಿದಂತಹ ದಿವಸ ಅಂತ ಸಹ ನಾವು ಕರೀಬಹುದು. ಅದೇ ರೀತಿಯಾಗಿ ಮಹಾಭಾರತದ ಆಧಾರದಲ್ಲಿ ನೋಡೋದಾಯ್ತು ಅಂದ್ರೆ, ಕ್ಷತ್ರಿಯರನ್ನ ಮತ್ತು ಬ್ರಾಹ್ಮಣರನ್ನ ಯಥೇಚ್ಛವಾಗಿ ಹಿಂಸೆ ಕೊಡ್ತಾ ಇದ್ದಂತಹ ಬಕ ಅನ್ನುವಂತಹ ಅಸುರನನ್ನ ಭೀಮಸೇನನು ನಾಶ ಮಾಡ್ತಾನೆ, ಧ್ವಂಸ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಆ ಇಡೀ ಪಟ್ಟಣದಲ್ಲಿ ಯಾವಾಗ ನರವನನ್ನೇ ಭಕ್ಷಣೆ ಮಾಡ್ತಾ ಇದ್ದಂತಹ ಆ ಬಕ ಅನ್ನುವಂತಹ ಅಸುರ, ಬಕಾಸುರ ಅಂತ ನಾವೇನ್ ಕರಿತೀವಿ, ಆ ಬಕಾಸುರನನ್ನ ಸಂಹಾರ ಕಾರ್ಯ ಮಾಡಿದಂತಹ ದಿವಸ ಇದೇ ದಿವಸ. ಅದಕ್ಕೆ ಇದನ್ನ ಭೀಮನ ಅಮಾವಾಸ್ಯೆ ಅಂತ ಸಹ ಕರೀತೀವಿ. ಇಂತಹ ಭೀಮನ ಅಮಾವಾಸ್ಯೆ ಅದೇ ರೀತಿಯಾಗಿ ಇರುವಂತಹ ಮತ್ತೊಂದು ವಿಶೇಷ ಎಲ್ಲವೂ ಸಹ ನಾವು ನೋಡಿದ ಸಂದರ್ಭದಲ್ಲಿ ಈ ಒಂದು ದಿವಸ ಅತ್ಯಂತ ಶುಭದಾಯಕವಾಗಿದೆ. ಮದುವೆ ಆಗಿಲ್ಲದೆ ಇರ್ತಕ್ಕಂಥವರಿಗೂ ಮದುವೆ ಆಗಿರುವಂತಹವರಿಗೂ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳೋದಕ್ಕೆ, ಮದುವೆ ಆಗಿಲ್ಲದಂತಹ ಕನ್ಯೆಯರಿಗೆ ಇವತ್ತು ವ್ರತವನ್ನ ಮಾಡಿಸೋದ್ರಿಂದ ಉತ್ತಮವಾದಂತಹ ಪುರುಷನು ಸಿಗ್ತಾನೆ. ಅದೇ ರೀತಿಯಾಗಿ ಮದುವೆ ಆಗಿರ್ತಕ್ಕಂತಹ ಸ್ತ್ರೀಗೆ ದೀರ್ಘಕಾಲದ ಮಾಂಗಲ್ಯದ ಭಾಗ್ಯ ಲಭಿಸುತ್ತೆ. ಜೊತೆಗೆ ಭೀಮನ ಮತ್ತು ಹನುಮದೇವರ ಅಷ್ಟೇ ಮಾತ್ರ ಅಲ್ಲೇ ಈಶ್ವರನ ಸಂಪೂರ್ಣ ಕೃಪಾಶೀರ್ವಾದ ಸಿಕ್ಕು ಅವರ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿಯು ನೆಲೆಸುತ್ತೆ. ಹಾಗಾಗಿ ಇವತ್ತಿನ ವ್ರತವನ್ನ ಕನ್ಯಾಸ್ತ್ರೀಯರು ಸಹ ನಿಮ್ಮ ಇಚ್ಛೆಯನ್ನ ಪೂರೈಸಿಕೊಳ್ಳೋದಕ್ಕೆ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ವಿವಾಹಿತ ಸುಮಂಗಲ್ಯರು ತಮ್ಮ ತಮ್ಮ ಮಾಂಗಲ್ಯ ಭಾಗ್ಯವನ್ನ ಉಳಿಸಿಕೊಳ್ಳುವುದಕ್ಕೂ ಸಹ ಈ ಒಂದು ಅಮಾವಾಸ್ಯೆಯನ್ನ ಉಪಯೋಗಿಸಿಕೊಳ್ಳಬಹುದು. ಇದು ಎಲ್ಲರಿಗೂ ಸಹ ಗೊತ್ತಿರತಕ್ಕಂತಹ ವಿಚಾರವೇ. ಆದರೆ ಇವತ್ತಿನ ಈ ಒಂದು ವರ್ಷಕ್ಕೆ ಒಮ್ಮೆ ಮಾತ್ರ ಬರುವಂತಹ ಈ ಭೀಮನ ಅಮಾವಾಸ್ಯೆ ಎಂದು ಈ ಸಣ್ಣ ಕ್ರಿಯೆಯನ್ನ ನೀವು ಮನೆಯಲ್ಲಿ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವಿಟಿ ಆಗಲಿ, ಮಾಟಮಂತ್ರ ದೋಷಗಳು, ಕೃತಿಮ ದೋಷಗಳು, ಪ್ರೇತ ಬಾಧೆಗಳು, ಪ್ರೇತ ಕಾಟಗಳು, ಎಲ್ಲಾ ವಿಧವಾದಂತಹ ಋಣಾತ್ಮಕ ಶಕ್ತಿಗಳಿಂದ ನೀವು ಆಚೆ ಬರೋದಕ್ಕೆ ಸಾಧ್ಯ ಇದೆ. ಏನಪ್ಪ ಅದು, ಏನ್ ಮಾಡ್ಕೊಳ್ಬೇಕು ಅಂತಂದ್ರೆ ನೋಡಿ, ಒಂದು ಮಣ್ಣಿನ ಚಟಿಗೆನಲ್ಲಿ ಅಂದ್ರೆ ಒಂದು ಮಣ್ಣಿನ ಕುಂಡದಲ್ಲಿ ಪಾತ್ರೆಯ ಒಳಗಡೆ
ನೀವು ಒಂದೆರಡು ತೆಂಗಿನ ಚಿಪ್ಪುಗಳನ್ನು ಹಾಕಿ ಸುಡಬೇಕು. ಅದು ಧಗ 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 ಅಂತ ಉರಿತಾ ಇರೋ ಸಂದರ್ಭಕ್ಕೆ ಹಸಿಯಾಗಿರ್ತಕ್ಕಂತಹ 5-6 ಕಡ್ಡಿ ಬೇವಿನ ಎಲೆಗಳು, 5 ಬಿಳಿ ಗುಲಗಂಜಿ, 5 ಕೆಂಪು ಗುಲಗಂಜಿ, ಒಂದಿಷ್ಟಗಲದಷ್ಟು ರಕ್ತ ಬೂತಾಳಿ ಇದೆಲ್ಲವನ್ನ ಹಾಕಿ ಅದರ ಮೇಲೆ ಹಾಲು ಮಡ್ಡಿ ಸಾಂಬ್ರಾಣಿಯನ್ನ ಹಾಕಬೇಕು. ಹಾಕಿ ಇಡೀ ಮನೆಗೆ ಹೊಗೆ ಆವೃತ ಆಗುವ ಹಾಗೆ ಮಾಡಬೇಕು. ಎಲ್ಲಾ ಕೋಣೆಗಳಲ್ಲಿ ಅದನ್ನು ತಗೊಂಡು ಹೋಗಿ ಅದರ ಹೊಗೆಯನ್ನ ತೋರಿಸ್ತಾ ಆ ಚಟಿಗೆ ತಗೊಂಡು ಹೋಗಿ ಆಚೆ ಇಟ್ಬಿಡ್ಬೇಕು. ಹೀಗೆ ನೀವು ಈ ಒಂದು ಅಮಾವಾಸ್ಯೆಯಲ್ಲಿ ಮಾಡ್ಕೊಳ್ಳೋದ್ರಿಂದ, ಅದರಲ್ಲೂ ಈ ಭೀಮನ ಅಮಾವಾಸ್ಯೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ತಾಪತ್ರಗಳು ಸಹ ನಿವಾರಣೆ ಆಗುತ್ತೆ. ಜೊತೆಗೆ ಇಂದು ರಕ್ತಭೂತಾಳಿಯ ತಾಯಿತವನ್ನು ಸಹ ನಾವು ಸಿದ್ಧ ಮಾಡ್ತಾ ಇದ್ದೇವೆ. ಯಾರಿಗಾದ್ರೂ ಆ ರಕ್ತಭೂತಾಳಿಯ ಬೆಳ್ಳಿಯ ತಾಯಿತ ಬೇಕು ಅಂದ್ರೂ ಸಹ ಬುಕ್ ಮಾಡ್ಕೊಳ್ಬಹುದು. ಇಂಥದ್ದೇ ರಾಶಿಯವ್ರು ಹಾಕೋಬೇಕು ಅಂತ ಏನಿಲ್ಲ. ಕೆಲವೊಬ್ರಿಗೆ ಪಾಪ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ, ಕೆಲವೊಬ್ರಿಗೆ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಅಂತಹವರು ಈ ಬೆಳ್ಳಿ ತಾಯಿತವನ್ನ ನಿಮ್ಮ ಸೊಂಟದಲ್ಲೋ ಅಥವಾ ಕತ್ತಲ್ಲೋ ಧರಿಸ್ಕೊಳ್ಳೋದ್ರಿಂದ, ರಕ್ತಭೂತಾಳಿ ಮತ್ತು ನಾಗಭೂತಾಳಿಯಿಂದ ಮಾಡಿದಂತಹ ಮೂಲಿಕೆಯಿಂದ ಮಾಡಿದಂತಹದ್ದನ್ನು ಹಾಕೊಳ್ಳೋದ್ರಿಂದ ನಿಮ್ಗೆ ಯಾವತ್ತೂ ದೃಷ್ಟಿ ತಗಲಲ್ಲ, ಮಾಟ ಮಂತ್ರಗಳು ತಗಲಲ್ಲ, ದೈವ ದೋಷಗಳು ಬರಲ್ಲ, ದೆವ್ವ ದೋಷಗಳು ಬರಲ್ಲ, ಪೀಡ ಪಿಶಾಚಿಗಳ ಕಾಟವೂ ಬರಲ್ಲ. ಹಾಗಾಗಿ ಈ ಒಂದು ಮೂಲಿಕೆಗಳಿಂದ ಸಿದ್ಧ ಮಾಡುವಂತಹ ಈ ನೋಡಿ, ಅಮಾವಾಸ್ಯೆ ತುಂಬಾ ಪರ್ವಕಾಲ, ಅದರಲ್ಲೂ ಇಂತಹ ವಿಶೇಷ ಅಮಾವಾಸ್ಯೆಗಳು ಇನ್ನಷ್ಟು ಪರ್ವಕಾಲಗಳಾಗಿರುತ್ತವೆ. ಈ ಸಣ್ಣ ವಿಚಾರವನ್ನ ನೀವು ಮಾಡಿಕೊಂಡಿದ್ದೆ ಆದ್ರೆ ಅಥವಾ ನಿಮಗೆ ಬೇಕು ಅಂದ್ರೆ ಬುಕ್ ಮಾಡ್ಕೊಳ್ಳಿ. ಅದನ್ನೇ ನಾವು ಮಾಡಿ ನಿಮಗೆ ನಿಮ್ಮ ಮನೆಗಳಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತೀವಿ. ಜೊತೆಗೆ ಮನೆಯಲ್ಲಿ ನಾವೇನು ಸಾಂಬ್ರಾಣಿಯ ಹೊಗೆ ಹಾಕಬೇಕು ಅಂದಿದ್ವಲ್ಲ, ಅದನ್ನು ಸಹ ನೀವು ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಸೌಖ್ಯವಾಗ್ಲಿ, ಮಂಗಳವು ಉಂಟಾಗಲಿ ಅಂತ ಹೇಳ್ತಾ, ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಎಂದು ನೀವು ಯಾವದ ವಿಚಾರಗಳನ್ನು ನೀವು ಮಾಡಬೇಕು ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗಿ. ನಿಮಗೆ ಸ್ಪೆಷಲ್ ಆಗಿರುವಂತಹ ವಿಶೇಷವಾದ ಮಾಹಿತಿಯನ್ನು ನಾವು ಈ ವಿಡಿಯೋನಲ್ಲಿ ಕೊಟ್ಟಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.